ವರ್ತಿಸುತ್ತಿರುವ ವಕ್ಫ್ ಕಚೇರಿಯ ಎಫ್ಡಿಎ ಮೆಹತಾಬ್ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಶಿವಮೊಗ್ಗದಲ್ಲಿ ವಕ್ಫ್ ಹಾಸ್ಟೆಲ್ ಮುಂಭಾಗ ಭಾರೀ ಪ್ರತಿಭಟನೆ ನಡೆಯಿತು. ಇನ್ನು ವಕ್ಫ್ ಅಧಿಕಾರಿಯ ದೌರ್ಜನ್ಯ ಮತ್ತು ದುರಾಡಳಿತ ನೀತಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರು. ಉದ್ದಟನ ತೋರುತ್ತಿರುವ ಅಧಿಕಾರಿಯನ್ನ ಕೂಡಲೇ ವರ್ಗಾಯಿಸಬೇಕೆಂದು ಒತ್ತಾಯಿಸಿದರು. ವಕ್ಫ್ ಕಚೇರಿ ಅಧಿಕಾರಿ ಸಾರ್ವಜನಿಕರಿಗೆ, ಪೋಷಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸರಿಯಾಗಿ ಮಾಹಿತಿ ನೀಡದೆ ಉದ್ದಟತನ ತೋರುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಜಿಲ್ಲಾ ವಕ್ಫ್ ಕಚೇರಿಗೆ ಕಾಯಂ ಹಾಗೂ ಪ್ರಾಮಾಣಿಕ ಅಧಿಕಾರಿ ನೇಮಕಕ್ಕೆ ಅಧಿಕಾರಿಗಳಿಗೆ ಆಗ್ರಹಿಸಿದರು. ಇನ್ನು ವಕ್ಫ್ ಅಧಿಕಾರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ವರ್ಗಾಯಿಸಿ ಎಫ್ಡಿಎ ಮೆಹತಾಬ್ ರವರನ್ನು ವರ್ಗಾಯಿಸಿ ವರ್ಗಾಯಿಸಿ ಕಾಯಂ ವಕ್ಫ್ ಅಧಿಕಾರಿಯನ್ನು ನೇಮಿಸಿ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. खुशी होती है अब 10 दिन रात को एक महीने के 2 महीने ಅವರನ್ನು ವರ್ಗಾಯಿಸಿ ವಕ್ಫ್ ಕಚೇರಿಯಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ ಎಫ್ಡಿಎ ಮೆಹತಾಬ್ರನ್ನು ವರ್ಗಾಯಿಸಿ ತಕ್ಷಣವೇ ಕಾಯಂ ವಕ್ಫ್ ಅಧಿಕಾರಿಯನ್ನು ನೇಮಿಸಿ ತಕ್ಷಣವೇ ಕಾಯಂ ವಕ್ಫ್ ಅಧಿಕಾರಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಯಾತಕ್ಕಾಗಿ ಹೋರಾಟ, ಎಫ್ಡಿಎ ಮೆಹತಾಬ್ರನ್ನು ವರ್ಗಾಯಿಸಿ, ಎಫ್ಡಿಎ ಮೆಹತಾಬ್ ರವರನ್ನು ವರ್ಗಾಯಿಸಿ ಕಾಯಂ ವಕ್ಫ್ ಅಧಿಕಾರಿಯನ್ನು ನೇಮಿಸಿ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. खुशी होती है